ಭಾರತ ಪಾಕ್ ಸಂಘರ್ಷ, ಚೀನಾದ ಮತ್ತೊಂದು ಹೇಳಿಕೆ ಈಗ ಬಿಡುಗಡೆಯಾಗಿದೆ. ಶಾಂತಿ ಮತ್ತು ಸ್ಥಿರತೆಗಾಗಿ ಎರಡೂ ದೇಶಗಳನ್ನು ನಾವು ಒತ್ತಾಯಿಸುತ್ತೇವೆ ಅನ್ನುವಂಥದ್ದನ್ನು ಚೀನಾ ಹೇಳ್ತಾ ಇರೋದು. ಎರಡೂ ದೇಶಗಳ ಪರಿಸ್ಥಿತಿಯ ಮೇಲೆ ನಿಗಾ ಇಟ್ಟಿದ್ದೇವೆ ಅನ್ನುವಂಥದ್ದನ್ನು ಚೀನಾ ಹೇಳ್ತಾ ಇದೆ. ಈಗ ಭಾರತ ಪಾಕ್ ಸಂಘರ್ಷ ಏನಿದೆ, ಚೀನಾದ ಮತ್ತೊಂದು ಹೇಳಿಕೆ ಈಗ ಬಿಡುಗಡೆಯಾಗಿದೆ. ಶಾಂತಿಯನ್ನು ಕಾಪಾಡಿಕೊಳ್ಳಿ, ಸ್ಥಿರತೆಯನ್ನು ಕಾಪಾಡಿಕೊಳ್ಳಿ ಅಂತ ಒತ್ತಾಯವನ್ನು ಮಾಡ್ತಾ ಇದೆ ಅಂತ ಈ ದೇಶ. ನೀನೇನಪ್ಪ ಮಾಡಿದೆ ಅಕ್ಷಯ್ ಚಿನ್ನಲ್ಲಿ ಭಾರತ ಜೊತೆಗೆ ಬಂದಾಗ? ನೀನೇನು ಮಾಡಿದೆ ಕಳೆದ ಬಾರಿ ನಮ್ಮ ಜೊತೆಗೆ ಗಲಾಟೆಯನ್ನು ಮಾಡಿದಾಗ? ಈ ಸಂದರ್ಭದಲ್ಲಿ ಮಾತ್ರ ಶಾಂತಿ ಅಂತೆ. ಯಾಕೆ ನಿನಗೆ ಲಾಭ ಬೇಕಾಗಿದೆ ಚೀನಾಗೆ? ಯಾಕೆ ನಿನ್ನ ದೇಶಕ್ಕೆ ಗಡಿ ಇದಿಲ್ವಲ್ಲ, ಬಂದರು ಸಿಗ್ತಾ ಇಲ್ವಲ್ಲ. ನಿಂಗೆ ಅದು ಬಂದರು ಬೇಕು ಅಂತಾರೆ, ನಮಗೆ ಪಾಕಿಸ್ತಾನ ಕಡೆಯಿಂದ ನಿನಗೆ ಬೇಕಾಗಿರೋದು ಲಾಭ ಅಲ್ಲಿ ಇಟ್ಕೊಂಡು ಹೋಗೋಕ್ಕೆ. ಸೊ ಹಾಗಾಗಿ ನಿನ್ನಿಂದ ಈ ಪಾಕಿಸ್ತಾನದ ವಿಚಾರದಲ್ಲಿ ಚೀನಾ ಹೇಗೆಲ್ಲ ಲಾಭವನ್ನು ತಂದುಕೊಡ್ತಾ ಇದೆ ಅನ್ನುವಂಥದ್ದನ್ನು ನೋಡಬೇಕು. ಯಾವ ರೀತಿಯಾಗಿ ಹಿಂದಿನ ನೀತಿಗಳನ್ನು ಅನುಸರಿಸ್ತಾ ಇದೆ ಅಂಥೇಳಿ. ಇಷ್ಟೊಂದು ಬುದ್ಧಿ ಯಾವಾಗ ಬರೋದಾಗಿದ್ದರೆ, ಹಿಂದೆ ಬಂದಿದ್ದರೆ ಇಷ್ಟೊತ್ತಿಗೆ ಈ ಪರಿಸ್ಥಿತಿನೇ ಇರ್ತಾ ಇರಲಿಲ್ಲ. ಬೇಕಾದ ಸಂದರ್ಭದಲ್ಲಿ ಪಾಕಿಸ್ತಾನವನ್ನು ಬಳಕೆ ಮಾಡಿಕೊಂಡು ಆ ದೇಶವನ್ನು ದರಿದ್ರ ಥರ ಮಾಡಿಟ್ಟು ಅದನ್ನು ಹಾಳಗೆಡಿವಿ, ಅಲ್ಲಿರುವಂಥ ಜನ ಎಲ್ಲ ಬೀದಿಯಲ್ಲಿ ಬಂದು ಸಾಯೋ ರೀತಿಯಲ್ಲಿ ಮಾಡಿ, ಈಗ ಮಾತ್ರ ಶಾಂತಿ ಸ್ಥಿರತೆ. ಆಹಾ, ಏನು ಮಾತುಗಳು ಚೀನಾದ್ದು ಅಂತಂದರೆ, ಅದ್ರ ಪ್ರಾಡಕ್ಟ್ ಥರನೇ ಅದ್ರ ಮಾತುಗಳು ಇದೆ. ಚೀನಾ ಪ್ರಾಡಕ್ಟ್ಗಳು ಹೆಂಗೋ ಅದ್ರ ಮಾತುಗಳು ಹಾಗೆ. ಅದಕ್ಕೆ ನೋ ವ್ಯಾರಂಟಿ, ನೋ ವ್ಯಾಲಿಡಿಟಿ ಅಷ್ಟೇ. ಅದು ಯೂಸ್ ಮಾಡಬೇಕು, ಬಿಸಾಕಬೇಕು ಅಷ್ಟೇ. ಒಂದು ಸಲ ಯೂಸ್ ಮಾಡಿ ರಿಪೇರಿಗೆ ಬಂದರೆ ಮತ್ತೆ ರಿಪೇರಿ ಆಗಲ್ಲ, ಅದು ಹೋಯ್ತು. ಅದು ದಟ್ ಇಸ್ ಕಾಲ್ಡ್ ಚೀನಾ ಪ್ರಾಡಕ್ಟ್. ಹಾಗೆ ಚೀನಾ ಮಾತುಗಳು ಕೂಡ ಅಲ್ಲಿರುವಂಥ ಪರಿಸ್ಥಿತಿ. ಅದನ್ನು ನಂಬಿಕೊಂಡು ಈಗ ಪಾಕಿಸ್ತಾನ ಇದ್ದಿದ್ದು, ಅದಕ್ಕೂ ಸಾಲ ಕೊಟ್ಟು ಹಾಳು ಮಾಡಿತ್ತು. ಈ ಕಡೆ ಶ್ರೀಲಂಕಾಗೂ ಕೂಡ ಸಾಲ ಕೊಟ್ಟು ಅದನ್ನು ಹಾಳು ಮಾಡಿಡ್ತು. ಪಾಕಿಸ್ತಾನಕ್ಕೂ ಕೂಡ ಸಾಲ ಕೊಟ್ಟು ಅದನ್ನು ಹಾಳು ಮಾಡಿಡ್ತು. ಆ ಚೀನಾದ ಪಾಕಿಸ್ತಾನದ ಸಾಲವನ್ನು ಕೇಳಿಬಿಟ್ರೆ ನೀವು ಗಾಬರಿ ಆಗಿಬಿಡುತ್ತೀರಿ. ಗಾಬರಿ ಅಂದರೆ ಗಾಬರಿ ಆಗೋಗ್ಬಿಡುತ್ತೆ ನಿಮಗೆ. ಇವತ್ತು ಪೂರ್ತಿಯಾಗಿ ಡೀಟೇಲ್ಸ್ ಹೇಳ್ತೀನಿ ನಿಮಗೆ, ಅದನ್ನು ಆಮೇಲೆ ಎಲ್ಲೋ ಕೂಡ ಏನು ಪರಿಸ್ಥಿತಿ ಇದೆ ಅಂಥೇಳಿ ಪಾಕಿಸ್ತಾನದ್ದು. ಹಾಗಿದ್ದಾಗಲೂ ಕೂಡ ಇನ್ನು ರೋಹಿತ್ ಅಂತೇಳಿ ಶ್ರೀನಗರದಿಂದ ನಮ್ಮ ಜೊತೆಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಮಾತಾಡೋಣ ಅವ್ರ ಜೊತೆಗೆ. ಅದಕ್ಕಿಂತ ಮುಂಚಿತವಾಗಿ ಒಂದಿಷ್ಟು ಮಾಹಿತಿ ಬರ್ತಾ ಇದೆ. ಮೋದಿ ಸರ್ಕಾರದ ಅತಿ ದೊಡ್ಡ ಘೋಷಣೆ, ಯಾವುದೇ ಭಯೋತ್ಪಾದನೆಯನ್ನ ಯುದ್ಧವೆಂದೇ ಪರಿಗಣಿಸುತ್ತೇವೆ ಅಂತ ಮೋದಿ ಹೇಳಿದ್ದಾರೆ. ಮೋದಿ ಸರ್ಕಾರದ ಅತಿ ದೊಡ್ಡ ಘೋಷಣೆ ಇದು. ಯಾವುದೇ ಭಯೋತ್ಪಾದನೆಯನ್ನು ಯುದ್ಧವೆಂದೇ ಪರಿಗಣಿಸುತ್ತೇವೆ ಅಂತ ಮೋದಿ ಅವರು ಹೇಳಿದ್ದಾರೆ. ಸೊ ಅತಿ ದೊಡ್ಡದಾದಂಥ ಘೋಷಣೆ. ಇಲ್ಲಿಯವರೆಗೂ ಹೇಳುತ್ತಾ ಇದ್ದು ಅನ್ಅಫಿಷಿಯಲ್ ಆಗಿನೇ ಯುದ್ಧ ನಡೀತಾ ಇದೆ, ಬಟ್ ಯುದ್ಧದ ರೀತಿಯಲ್ಲೇ ಇದೆ ಅಂತ ಹೇಳಿ. ಬಟ್ ಈಗ ಭಯೋತ್ಪಾದನೆ ವಿರುದ್ಧ ಯುದ್ಧವನ್ನ ಸಾರಿದೆ ಭಾರತ. ನಿಲ್ಲಿಸೋದಿಲ್ಲ ಅಂತ ಹೇಳಿದೆ, ಹುಟ್ಟಡಗಿಸ್ತೀವಿ ಅಂತ ಹೇಳಿದ ಮಾತಿನಂತೆ ನಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಪಾಕಿಸ್ತಾನ ವಿಲ ಅಂತ ಒದ್ದಾಡ್ತಾ ಇರೋದು. ಎಲ್ಲಿ ನಮ್ಗೆ ಇರುವಂತಹ ರಕ್ಷಣಾಕೋರರು ಏನಿದ್ದಾರೆ, ಉಗ್ರರು, ಅವರೆಲ್ಲ ಸತ್ಬಿಟ್ರೆ ಏನು ಮಾಡೋದು, ನಮಗೆ ನಾವು ಬೀದಿ ಪಾಲಾಗ್ಬಿಡ್ತೀವಿ ಅನ್ನುವಂಥ ಭಯ ಅವರಿಗೆ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಗುಳೋ ಅಂತ ಓಡಾಡ್ತಾ ಇರೋದು ಪಾಕಿಸ್ತಾನದವರು. ತಂಟೆಕೋರ ಪಾಕಿಸ್ತಾನಕ್ಕೆ ಭಾರತ ಅತಿ ದೊಡ್ಡ ಸಂದೇಶವನ್ನ ಕೊಟ್ಟಿದೆ. ಏನು? ಭಯೋತ್ಪಾದನೆಯ ವಿರುದ್ಧ ಸಮರ ಅನ್ನೋದನ್ನ ಭಾರತ ಹೇಳಿರೋದು.